ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಗನ ಭೋಜರಾಜ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋನ ನೋಡ್ತಿದ್ರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಎಲ್ಲದನ್ನು ಮಾಡಿ. ಆ್ಯಂಡ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪೋಸ್ಟ್ ಮಾಡೋ ವೀಡಿಯೋಸ್ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ವಿಡಿಯೋ ಉದ್ದೇಶ ಏನಪ್ಪ ಅಂತಂದರೆ, ಇದು ಒಂಥರ ರ್ಯಾಂಡಮ್ ವ್ಲಾಗ್, ಡೈಲಿ ವ್ಲಾಗ್ ಥರನೇ. ಇದು ನಾನು ಆಷಾಢಕ್ಕೆ ಅಂತ ನನ್ನ ತವ್ರ ಮನೆಗೆ ಬಂದಾಗ ಮಾಡ್ಕೊಂಡಿದ್ದಂತಹ ವೀಡಿಯೋಸ್ಗಳು. ನಾನು ಅಂದ್ಕೊಂಡಿದ್ದೆ ವ್ಲಾಗ್ಸ್ಗಳು ಮಾಡಬೇಕು ಅಂತ. ಹಾಗಾಗಿ ಹಾರಿಜಾಂಟಲಲ್ಲಿ ಇಟ್ಕೊಂಡು ವ್ಲಾಗ್ನ ಮಾಡಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸೇಮ್ ಆ್ಯಸ್ ಯೂಟ್ಯೂಬಲ್ಲೂ ಕೂಡ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಎರಡರಲ್ಲೂ ಕೂಡ ನಾನು ಏನು ವೀಡಿಯೋ ಮಾಡ್ಕೊಂಡಿರ್ತೀನಿ ಅದನ್ನೇ ಮತ್ತೆ ತಿರ್ಗಾ ಎಡಿಟ್ ಮಾಡಿಬಿಟ್ಟು ಶಾರ್ಟ್ಸ್ಗೆ ಮತ್ತು ಮಿನಿ ವ್ಲಾಗ್ಸ್ಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ, ಸಾಕಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ಗಳೆಲ್ಲ ಚೆನ್ನಾಗಿ ಹೋಗ್ತಿದ್ದಾವೆ. ಆದಷ್ಟು ಜಾಸ್ತಿ ಇನ್ನೂ ಹೋಗಲಿ, ಇನ್ನೂ ಫಾಲೋವರ್ಸ್ ಆಗಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಳಗ್ಗೆ ಎದ್ದು ರಾಗಿ ದೋಸೆ ಮಾಡಿಕೊಟ್ಟೆ. ಮನೇಲಿ ಅಮ್ಮ ಇರಲಿಲ್ಲ, ನನ್ನ ತಂಗಿಗೆ ಬಾಕ್ಸಿಗೆ ಟಿಫನ್ ಬೇಕಿತ್ತು. ಸೊ ಅವಳಿಗೆ ದೋಸೆ ಮಾಡಿಕೊಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಕೂತಿದ್ದೆ. ಮಧ್ಯಾಹ್ನ ಲಂಚಿಗೆ ಹೊರಗಡೆಯಿಂದನೇ ಮಸಾಲೆ ದೋಸೆ ತರಿಸ್ಕೊಂಡು ತಿಂದೆ. ನನ್ನ ಮಿನಿ ವ್ಲಾಗ್ಸ್ನ ಶಾರ್ಟ್ಸ್ನ ನೋಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಸ್ಕೂಲ್ ಸರ್ದು ರಿಟೈರ್ಮೆಂಟ್ ಇತ್ತು. ನಾನು 4th ಅಷ್ಟೇ ಅಲ್ಲಿ ಓದಿದ್ದು. ನನ್ನ ತಂಗಿ ಫುಲ್ SLC ತನಕ ಮಾಡಿದ್ಲು. ಸೊ ಹಾಗೆ ಸರ್ರಿಗೆ ಅವಳು ಏನಾನ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ಆ್ಯಂಡ್ ಈ ಕಡೆ ಬಂದರೆ ವಾರಕ್ಕೆ ಅಂತ ಹೂವು ತೊಗೊತಿದ್ವಿ. ವಾರದ ಟೈಮಲ್ಲಂತೂ ಹೂವು ರೇಟು ಹೆವಿ ಆಗೋಗಿರುತ್ತೆ. ಅದರಲ್ಲೂ ಈಗ ಹಬ್ಬಗಳ ಸೀಸನ್ ಬೇರೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಏನು ದೇವ್ರ ಪೂಜೆ ಮಾಡೋದು ವೀಡಿಯೋ ಹಾಕಿದೆ, ಅದು ಇದೆಲ್ಲ ಆದಮೇಲೆ ಆಗಿದ್ದು. ಬಟ್ ನಾನು ಇಂಟ್ರೊಡಕ್ಷನ್ಗೆ ಅದೇ ಇರಲಿ ಅಂದ್ಬಿಟ್ಟು ಆ ವೀಡಿಯೋನ ಹಾಕ್ತೆ ಅಷ್ಟೇ. ಅದಾದಮೇಲೆ ಇತ್ತಗಡೆ ನನ್ನ ತಂಗಿ ಮತ್ತು ನಮ್ಮ ಆಂಟಿಯವರು ಊರಿಗೆ ಅಂತ ಹೊರಟಿದ್ರು. ಅದು ಕೂಡ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸದ್ಯದರಲ್ಲೇ. ಇದೆಲ್ಲ ವೀಡಿಯೋಸ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅವರಿಗೆ ಟಾಟಾ ಬೈ ಬೈ ಅಂತ ಹೇಳಿದೆ. ಯಾಕೆಂದರೆ ಅಲ್ಲಿ ಊರಲ್ಲಿ ಹಬ್ಬ ಇದೆಯಲ್ಲ, ಇವ್ರು ಒನ್ ಡೇ ಮುಂಚೆನೇ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾಯಿದ್ರು. ಅಲ್ಲಿಂದ ಈ ಕಡೆ ನೋಡಿದ್ರೆ ನನ್ನ ತಂಗಿ ಪಟಾಪಟ ಅಂತ ರೆಡಿ ಆಗಿಬಿಟ್ಟು ಹೊರಟಿದ್ಲು ಸ್ಕೂಲ್ ಹತ್ರ. ತಂದರೆ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಬಂದು ರೆಡಿಯಾಗಿ ಹೋದ್ಲು. ಅವಳು ಹೋದ್ಮೇಲೆ ನಾನು ಡ್ರ್ಯಾಗನ್ ಫ್ರೂಟ್ ಇತ್ತು, ನಮ್ಮ ಚಿಕ್ಕಪ್ಪ ತಂದಿದ್ರು. ನಂಗೆ ಅದು ಇಷ್ಟ. ಓಕೆನಾ, ಫುಲ್ಲು ಸಿಕ್ಕಾಪಟ್ಟೆ ತಿಂದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನನ್ನ ಒಂದು ವೀಡಿಯೋನ ಮಾಡಿದೆ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಶಾಪಿಂಗ್ ಹಾಲ್ ಅಂತ. ಸೊ ಹೋಗಿ ನೀವು ಚೆಕ್ ಮಾಡ್ಬೋದು ನಾನು ಏನೇನು ಕ್ಲಾತ್ಸ್ ಎಲ್ಲ ತೊಗೊಂಡಿದ್ದೀನಿ ಅಂತ. ಸಿಕ್ಕಾಪಟ್ಟೆ ರೀಸನಬಲ್ ಪ್ರೈಸೆಲ್ಲ ಇದೆ ಅದೆಲ್ಲದು ಕೂಡ. ವೀಡಿಯೋ ಎಲ್ಲ ಮಾಡಿಕೊಂಡು ವ್ಲಾಗ್ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಬೇಕೇ ಬೇಕು ಅಲ್ವಾ. ಸೊ ಇದು 2 days ವ್ಲಾಗ್ ಗೈಸ್, ಡೋಂಟ್ ಕನ್ಫ್ಯೂಸ್. ಓಕೆನಾ, ಅಮ್ಮ ರೈಸ್ಗೆ ಅಂತ ಇಟ್ಟಿದ್ರು. ನನಗೆ ಟೊಮೊಟೊ ಗೊಜ್ಜು ಮಾಡು ಅಂತ ಅಂದರು. ನಾನು ಬೇಗ ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಟೊಮೊಟೊ ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಈ ಕಡೆ ಟೊಮೊಟೊ ಗೊಜ್ಜು ಆಯಿತು, ಈ ಕಡೆ ರೈಸ್ ಕೂಡ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ನಾನು ಮಾಡಿದ್ದಂಥ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಎಲ್ಲರೂ ಕೂಡ ತಿಂದ್ವಿ. ಊಟ ಎಲ್ಲ ತಿಂದಾದಮೇಲೆ ಊರಿಗೆ ಹೋಗಬೇಕಿತ್ತು ಅಲ್ವಾ ನಾವು. ನಾನು ಅಂದ್ಕೊಂಡೆ ಒನ್ ಡೇ ಮುಂಚೆನೇ ಮೆಹಂದಿ ಹಾಕ್ಕೊಳ್ಳೋಣ ಅಂತ. ಸೊ ಹಾಗಾಗಿ ನನ್ನ ಮದುವೆಗೆ ಅಂತಲೇ ತಂದಿದ್ದ ಮೆಹಂದಿಗಳಲ್ಲಿ ಇನ್ನೂ ಕೆಲವೊಂದಷ್ಟು ಉಳಿದಿದ್ವು. ಅದನ್ನೇ ಕೂಡ ತಕ್ಕೊಂಡು ನಾನು ಮೆಹಂದಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಆ್ಯಕ್ಚುಲಿ ಎಲ್ಲರೂ, ನನ್ನ ತಂಗಿ ಇನ್ನೊಬ್ಳು ಊರಿಗೆ ಹೋಗ್ಬಿಟ್ಟಿದ್ಲು. ಪಾಪ ಅವಳಿಗೆ ಹಾಕಬೇಕಿತ್ತು, ಬಟ್ ಅವಳಿಗೆ ಹಾಕೋಕ್ಕೆ ಆಗಲಿಲ್ಲ. ನಾನು ಮೆಹಂದಿ ಹಾಕ್ಕೊಳ್ಳೋಕೆ ಇಟ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ 10:30 ನೈಟಲ್ಲೇ ಆಗಿತ್ತು. ನಾನು 10:30 11 ಗಂಟೆ ಆಗೋಗಿತ್ತು ಆಲ್ರೆಡಿ. ಮೆಹಂದಿ ಎಲ್ಲ ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಮಧ್ಯರಾತ್ರಿನಲ್ಲಿ ಕೂತ್ಕೊಂಡಿದ್ದೆ. ಅದಾದಮೇಲೆ ಇದು ಅದರ ನೆಕ್ಸ್ಟ್ ಡೇ ನಾವು ಹೊರಬೀಡು ಅಂತ ಮಾಡ್ತೀವಿ. ಓಕೆನಾ, ಅದು ಆಷಾಢದಲ್ಲೇ ಮಾಡಬೇಕು. ಸೊ ನಾವು ಬೇರೆ ಊರಿಗೆ ಹೋಗಬೇಕಿತ್ತು, ಮಧ್ಯಾಹ್ನ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿಗೆ ಹೋಗ್ಬಿಟ್ರೆ ಸಂಜೆ ತನಕ ಮನೆಗೆ ವಾಪಸ್ ಬರೋಂಗಿಲ್ಲ. ಹಾಗಾಗಿ ದಟ್ಸ್ ಓಕೆ, ನೈಟೇ ನೈಟೇ ಹೊರಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಊರಿಗೆ ಹೋಗ್ಬೋದು ಅಂದ್ಬಿಟ್ಟು ಸರಿ ಅಂತ ಅಂದ್ಕೊಂಡ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಈ ಕಡೆ ಕೆಲಸ ಎಲ್ಲ ನಮ್ಮಮ್ಮ ಟವಲ್ನಲ್ಲೇ ಪಂಚೆ ಎಲ್ಲ ಉಟ್ಸಿದ್ರು. ಅದೊಂಥರ ಫನ್ನಿ ಆಗಿತ್ತು, ಕ್ಯೂಟ್ ಆಗಿತ್ತು ಅಂತ ನಾನು ವೀಡಿಯೋಸ್ನ ತಗೊಳ್ತಿದ್ದೆ. ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ಈ ಕಡೆ ಹಾಗೆ ಹೊಲದಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ಮನೆ ಕಡೆ ಅಂತ ಹೊರಟ್ವಿ. ಆ್ಯಂಡ್ ನಾವು ಊರಿಗೆ ಹೋಗಿದ್ದಂತಹ ವ್ಲಾಗ್ ಕೂಡ ಸದ್ಯದರಲ್ಲೇ ಅಪ್ಲೋಡ್ ಮಾಡ್ತೀನಿ ಇನ್ಮೇಲಿಂದ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು.